ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಾಮೂಹಿಕ ಸತ್ಯನಾರಾಯಣ ಸೇವೆ ಪೂಜೆ ಕಾರ್ಯಕ್ರಮದ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಎಲ್ಲ ಟ್ರಸ್ಟಿಗಳೇ ಹಾಗೂ ಈ ಒಂದು ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ, ಈಗಾಗಲೇ ನಮ್ಮ ಸಾಯಿ ಸೇವಾ ಟ್ರಸ್ಟಿಂದ ಮಾಡಿರ್ತಕ್ಕಂಥ ಸಾಯಿ ಮಂದಿರ ಇದು 13ನೇ ವರ್ಷ, ಅಂದರೆ ಭೂಮಿ ಪೂಜೆ ಆಗಿ ಪ್ರಾರಂಭ ಆಗಿ 9 ವರ್ಷ ತುಂಬಿ 10ನೇ ವರ್ಷದಲ್ಲಿ ನಡೀತಾ ಇದೆ. ಈ ಒಂದು ಇದು ನಾವು ಭೂಮಿ ಪೂಜೆ ಮಾಡಿದಾಗಿಂದ ನಾವು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಂಡು ಬಂದ್ವಿ. 2013ರಲ್ಲಿ ನಾವು ಭೂಮಿ ಪೂಜೆ ಮಾಡಿದ ಮೇಲೆ 2014ರಲ್ಲಿ ವೀರೇಂದ್ರ ಹೆಗ್ಡೆ ಅವರು ಬಂದಾಗ ಅವರು ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಆವತ್ತಿನ ದಿವಸನೇ 5,000 ಜೋಡಿನ ಪೂಜೆ ಕೂಡಿಸಿದ್ರು. ಆ ಸಂದರ್ಭದಲ್ಲಿ ಸುಮಾರು 40,000 ಜನ ಅವತ್ತು ಸೇರಿದ್ರು. ಅವಾಗಿನ ದೇವಸ್ಥಾನ ಸಮೇತ ಓಪನ್ ಆಗಿರಲಿಲ್ಲ, ಅವ್ರನ್ನ ಸ್ವಲ್ಪ ಲಿಮಿಟೆಡ್ ಲೆವೆಲ್ಗೆ. ಆ ಸಂದರ್ಭದಲ್ಲಿ ಅವರು ಪೂಜ್ಯರು ಹೇಳಿದರು, ಪ್ರತಿ ಗುರುಪೌರ್ಣಮಿ ದಿವಸ, ಹುಣ್ಣಿಮೆ ದಿವಸ ನೀವು ಏನೇನು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇದೆ ಇದನ್ನು ಮಾಡ್ಕೊಂಡು ಹೋಗ್ರಿ, ಒಳ್ಳೆಯದಾಗುತ್ತೆ ಅಂತಂದು ಹೇಳಿದರು. ನಾವು ಅವತ್ತಿಂದನೂ ಸಹ ಸುಮಾರು 4-5 ವರ್ಷ ಕೊರೋನಾ ಬರೋವರೆಗೂ ಅವ್ರ ಜೊತೆಗೆ ಸೇರ್ಕೊಂಡು ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. 2020ರಿಂದ ಸ್ವಲ್ಪ ನಾವೇ ಮಾಡ್ಕೊಳ್ತಾ ಹೋದ್ವಿ. ಈ ಸಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ನಾವು ಸಹ ಜೊತೆ ಸೇರ್ಕೊಂಡು ಮಾಡೋಣ ಅಂತಂದೇಳಿ ನಾವು ಕೋರಿದ್ವಿ. ಅವರು ಸಹ ಸಂತೋಷ ಒಪ್ಕೊಂಡು ಈ ಸಾರಿ ಪ್ರತಿ ಸಾರಿ ನಾವು ಒಂದು 250-300 ಜನ ಅವರೇಜಾಗಿ ಕೂಡ್ತಾಯಿದ್ವಿ. ಈ ಸಾರಿ ಧರ್ಮಸ್ಥಳದ ಕಡೆಯಿಂದಲೇ ಸುಮಾರು 650-700 ಜನ ಪೂಜೆಗೆ ಕೂಡ್ತಾಯಿದ್ದಾರೆ. ಒಟ್ಟು ಒಂದು 1000 ಜೋಡಿ ಪೂಜೆಗೆ ಈ ಸರಿ ಕೂಡ್ತಕ್ಕಂಥದ್ದು ವಿಶೇಷತೆ ಈ ಸರಿ. ಮತ್ತು ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಾವಾಗಲೇ ಸೋಮವಾರದಿಂದ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ. ಅದು ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಹೋಗಿ ಎಲ್ಲ ಜನಗಳಿಗೆ ಒಂದು ಆಹ್ವಾನ ಕೊಡೋದ್ರ ಮೂಲಕ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಮತ್ತು ಮಂಗಳವಾರ ಬೆಳಿಗ್ಗೆ ಚಳ್ಳಕೆರೆಮ್ಮನ ದೇವಸ್ಥಾನ 8:30ರಿಂದ ಏನು ಬಾಬಾ ಅವರ ಭಾವಚಿತ್ರದೊಂದಿಗೆ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಮುಖ್ಯ ರಸ್ತೆಗಳಲ್ಲಿ ಸಾಯಿಬಾಬಾ ಅವರ ಪ್ರೇರಣೆ ಸುಮಾರು 8 ಕಲಾ ತಂಡಗಳು ಸೇರಿ, ವಿಶೇಷವಾಗಿ ಕಳೆದ ಬಾರಿಯಲ್ಲಿ 4 ವರ್ಷ 8 ಕಲಾ ತಂಡಗಳು, ಕೆಲವರು ವಾಲಂಟಿಯರ್ ಸೇವೆ ಮಾಡ್ತೀವಂತ ಕೋಲಾಟದವರು ಅವರೆಲ್ಲ ವಾಲಂಟಿಯರ್ ಬರ್ತಾಯಿದ್ದಾರೆ. ಆ ಕಲಾ ತಂಡಗಳೊಂದಿಗೆ ಸುಮಾರು ಅದನ್ನು ಮಂಗಳವಾರ 12 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. 12 ಗಂಟೆ ಮುಗಿದ ನಂತರ ಆರತಿ ಆಗುತ್ತೆ. ಆರತಿ ಆದ ನಂತರ ಕೆಳಗಡೆ ಒಂದು ಚಿಕ್ಕ ಒಂದು ಉದ್ಘಾಟನೆ ಸಮಾರಂಭ ಇರುತ್ತೆ. ಸಿದ್ದಯ್ಯನಕೋಟೆ ನಮ್ಮ ಬಸವಲಿಂಗಾನಂದ ಸ್ವಾಮೀಜಿಗಳು ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಆ ಸಂದರ್ಭದಲ್ಲಿ ನಾವು MP ಗಳನ್ನು ಕಾರಜೋಳ ಸಾಹೇಬ್ರನ್ನ, ಮತ್ತು ನಮ್ಮ DC ಅವರು ವೆಂಕಟೇಶ್ ಅವರು, ಮತ್ತು SP ಅವರಾಗಿರ್ತಕ್ಕಂಥ ಗಂಗೇಶ್ ಸರ್ಗೆ, ಮತ್ತು ಕುಮಾರಸ್ವಾಮಿನ, ನವೀನ್ ಅವರನ್ನ ಇವೆಲ್ಲರನ್ನೂ ಆಹ್ವಾನಿಸಿದ್ವಿ. ಅವರೆಲ್ಲ ಬಂದು ಅವತ್ತು ಉದ್ಘಾಟನೆಯನ್ನು ಪ್ರಾರಂಭಿಸಿದ ನಂತರ ಅವರಿಂದ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೇದಿಕೆಗಳು ಮುಂದೆ ವೇದಿಕೆ ಇರುತ್ತೆ. ಈ ಕಾರ್ಯಕ್ರಮ ಆದ ನಂತರ ವೇದಿಕೆಯಲ್ಲಿ ಅವತ್ತಿಂದಲೇ ಕಾರ್ಯಕ್ರಮಗಳು ಪ್ರಾರಂಭ ಆದ ನಂತರ ತಿರುಗಿ ದಿವಸ ಬೆಳಗ್ಗೆ 5:30ಕ್ಕೆ ಕಾಕಡಾರತಿ ಆಗುತ್ತೆ. ಕಾಕಡಾರತಿ ಆದ ನಂತರ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯವರು ಬೆಳಗ್ಗೆ ಒಂದು ಭಜನೆಯನ್ನು ಮಾಡಿ ಅವರು ಯೋಗಾಭ್ಯಾಸವನ್ನು ಪ್ರತಿ ವರ್ಷದಲ್ಲಿ ಸರಿ ಮಾಡಿ ಇರ್ತಕ್ಕಂಥದ್ದು. ಅದಾದ ನಂತರ ಅಭಿಷೇಕ ಆದ ನಂತರ ಮತ್ತು ಕೆಳಗಡೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ 7:30ರಿಂದ ಪ್ರಾರಂಭ ಆಗುತ್ತೆ. ಅದು ಸುಮಾರು 10:30ರೊಳಗೆ ಪೂಜೆ ಕಾರ್ಯ ಎಲ್ಲ ಮುಗಿದು 10:30ರಿಂದ 12 ಗಂಟೆವರೆಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಅವರ ಅಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟ ಶಾಸಕರ ಜೊತೆ ಒಂದು ಧಾರ್ಮಿಕ ಸಭೆಯನ್ನು ತಿರುಗಿಸಲು 29 ತಾರೀಕು ಇಲ್ಲೇ ಕೆಳಗಡೆ ಮಾಡ್ತಾರೆ. ಪೂಜಾ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಗೌತಮ್ ಶಾಸ್ತ್ರಿ ಅವರು ಸಹ ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ 2 ಮಾತನ್ನು ಆಡ್ತಾರೆ. ಮತ್ತು ಗುರುಪೌರ್ಣಿಮೆ ಬಗ್ಗೆಯೂ ಆ ಸಂದರ್ಭದಲ್ಲಿ ಅವರು ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಮೇಲ್ಗಡೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳವರು ಅವರೇ ಸ್ವಹಸ್ತದಿಂದ ಪ್ರತಿ ವರ್ಷ ಈಗ 3ನೇ ವರ್ಷ ಈಗ ಅವರೇ ಆರತಿಯನ್ನು 12 ಗಂಟೆ ಕರೆಕ್ಟಾಗಿ ಆರತಿಯನ್ನು ಸ್ವಾಮೀಜಿಗಳು ಮಾಡ್ತಕ್ಕಂಥ ಕೆಲಸ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗಿ ಭಜನೆಗಳಿರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ, ಸಂಗೀತೋತ್ಸವ ಇರುತ್ತೆ. ಮತ್ತು ಎದುರುಗಡೆ ಎಕ್ಸಿಬಿಷನ್ ವ್ಯವಸ್ಥೆ ಮಾಡಿದ್ವಿ. ಊಟದ್ದು ಈಗಾಗಲೇ ನಮ್ಮೆಲ್ಲ ಟ್ರಸ್ಟಿಗಳಲ್ಲಿ ಹೊರಗಡೆ ವ್ಯವಸ್ಥೆ ಮಾಡಿದ್ವಿ. ಕಳೆದ ಬಾರಿನೇ ಸುಮಾರು 50,000-60,000 ಜನ ಬಂದೋಗಿದ್ದು. ಸ್ವಲ್ಪ ಜಾಗದ ಸಮಸ್ಯೆ ಆಗಿರೋದ್ರಿಂದ ಈ ಸರಿ ನಾವು ಹೊರಗಡೆನೇ ಮಾಡೋಣ ಅಂತ ಬರಲಿಕ್ಕೆ ಒಂದು ಹೋಗ್ಲಿಕ್ಕೆ ಒಂದು ದಾರಿ 2 ದಾರಿ ಮಾಡಿದ್ವಿ. ಆಂಜನೇಯ ದೇವಸ್ಥಾನ ಪಕ್ಕ
ಮಾಡಿದ್ವಿ. ನಾವು ಜನ ಎಷ್ಟು ಸೇರ್ತಾರೆ ಅಂತ ನಮ್ಮ ಕೈಲಿ ಇರೋಲ್ಲ, ಯಾರು ಬರ್ತಾರೆ ಯಾರಿಲ್ಲ ಅಂತಂದೇಳಿ. ಆದರೆ ನಾವು 3 ದಿವಸದಲ್ಲೇ ಸುಮಾರು 1 ಲಕ್ಷ ಜನ ಬಂದರು. ಅವ್ರಿಗೇನು ಸೌಕರ್ಯ ಬೇಕೋ ಅಷ್ಟು ನಾವು ವ್ಯವಸ್ಥಿತವಾಗಿ ಮಾಡಿದ್ವಿ. 1 ಲಕ್ಷ ಜನದವರೆಗೂ ನಾವು ಬಂದರೂ ಸಹ ನಾವು ನಿಭಾಯಿಸೋದಕ್ಕೆ ನಮ್ಮ ಟ್ರಸ್ಟ್ ರೆಡಿ ಇದೆ. ಅದಕ್ಕೆ ಅವ್ರಿಗೆ ಪ್ರಸಾದ ಇರ್ಬೋದು, ದರ್ಶನ ಇರ್ಬೋದು, ಮತ್ತು ಅವರಿಗೆ ಒಳ್ಳೆಯ ನೆಮ್ಮದಿ ಕೊಡ್ತಕ್ಕಂಥದ್ದು ಅಷ್ಟು ನಾವು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಒಂದು ಸರಿ ನಾವು ಅಂದ್ಕೊಂಡಿದ್ದಕ್ಕಿಂತ ಸುಮಾರು ಒಂದು 15-20 ಸಾವಿರ ಜನ ಜಾಸ್ತಿ ಬಂದರು. ಈ ಸರಿ ಇನ್ನೂ ಭಾಳಷ್ಟು ಪ್ರಚಾರ ಆಗಿದೆ. ಸುಮಾರು ಈ ಸರಿ ಚಳ್ಳಕೆರೆ ತಾಲೂಕು ಅಷ್ಟಲ್ಲದೆ ಹಿರಿಯೂರು ತಾಲೂಕು ಮತ್ತು ಚಿತ್ರದುರ್ಗ ತಾಲೂಕಿನ ಕೆಲವು 15-30 ಹಳ್ಳಿ ಜಾಸ್ತಿ ನಮ್ಮ ವಾಹನ ಹೋಗಿ ಬಂದಿದೆ. ಆ ಕಡೆಯಿಂದಲೂ ಸಹ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಭಕ್ತಾದಿಗಳೆಲ್ಲ ಬರಬೇಕು ಅಂತಂದೇಳಿ ಭಾಳಷ್ಟು ಪ್ರಚಾರ ಆಗಿದೆ. ನಮ್ಮ ಪತ್ರಿಕೆಗಳಲ್ಲೂ ಸುಮಾರು ಪ್ರಚಾರ ಆಗಿದೆ. ವಿಶೇಷವಾಗಿ ಈ ದೇವಸ್ಥಾನ ನಮಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಯಾಕಂದರೆ 15 ವರ್ಷಗಳಿಗೆ ಈ ಪ್ರದೇಶದಲ್ಲಿ ಏನೂ ಇರಲಿಲ್ಲ. ಇಲ್ಲ ನೀವು ಮೊದಲಿಂದ ನೋಡ್ತಿರೋದಕ್ಕೆ ಅರ್ಥ ಆಗುತ್ತೆ. ಇಷ್ಟು ಅಭಿವೃದ್ಧಿ ಆಗೈತಪ್ಪ ಅಂದರೆ ಏನೋ ಒಂದು ಶಕ್ತಿ ಇದ್ದರೆ ಮಾತ್ರ ಆಗುತ್ತೆ. ಯಾಕಂದ್ರೆ ನಾವು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಕೆಲವು ನಮ್ಮ ಮನೆ ಹತ್ರ ನಮ್ಮ ಮನೆ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ. ಆದರೆ ಇಲ್ಲೊಂದು ಶಕ್ತಿ ಇರೋದ್ರಿಂದ ಅದು ನಮ್ಮ ಹತ್ರ ಮಾಡಿಸ್ತಿದೆ. ಅದಕ್ಕೆ ಪೂರಕವಾಗಿ ನೀವೆಲ್ಲ ಒಳ್ಳೆಯ ಒಂದು ಪ್ರಚಾರವನ್ನು ಕೊಡಿಸಿದ್ದೀರ, ಜನಗಳಿಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರ. ಭಾಳಷ್ಟು ಜನ ಗೊತ್ತಿಲ್ಲದಾರು ನಿಮ್ಮ ಪ್ರಚಾರದ ಮೂಲಕ ಇಲ್ಲಿ ಬಂದು ಏನಿದೆ ನೋಡೋಣ, ಭಾಳ ಪ್ರಚಾರ ಐತೆ ಅಂತಂದೇಳಿ ಬಂದು ಮತ್ತು ಅವರಿಂದ 10 ಜನಕ್ಕೆ ಅವರಿಂದ 10 ಜನಕ್ಕೆ ಏನಾಗಿದೆ ಅಂದರೆ ಇವತ್ತು ಥರ ದೊಡ್ಡ ಒಂದು ಪ್ರವಾಸಿ ಕೇಂದ್ರ ಆಗ್ತದೆ ಚಳ್ಳಕೆರೆ. ಸುಮಾರು 700-800 ಜನ ಅಂದರೆ ಹೆಗ್ಗೇರಿ ತಾಯಿ ಮಕ್ಕಳು ಬೆಳಗ್ಗೆ ಬಂದವರು ಸಾಯಂಕಾಲದವರೆಗೂ ಇಲ್ಲೇ ಇದ್ದರು, 4-5 ಗಂಟೆ. ಹಂಗೆ ಒಂಥರ ಏನೋ ಒಂಥರ ನೆಮ್ಮದಿ ಒಂಥರ ಎಲ್ಲ ಇದು ಆಗ್ತಾ ಇದೆ. ಮತ್ತು ಇವತ್ತಿನವರೆಗೂ ನಾವು ಪ್ರತಿ ಗುರುವಾರ ಅನ್ನಪ್ರಸಾದ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನಪ್ರಸಾದ ಕೊಡ್ತೀವಿ. ಸುಮಾರು ಒಂದು 2-2.5 ಸಾವಿರ ಜನ ಪ್ರತಿ ವಾರ ಊಟ ಮಾಡ್ತೀವಿ. ಆ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ, ಅವ್ರನ್ನೂ ನಿಲ್ಲಿಸೇ ಇಲ್ಲ. ಅದೇ ರೀತಿಯಾಗಿ ನಮಗೆ ದೇಣಿಗೆ ಸಂಗ್ರಹ ಸಾಮಂತ ಈ ಸರಿ ನಿರೀಕ್ಷೆಗೆ ಮೀರಿ ಭಾಳಷ್ಟು ಜನ ಜಾತ್ರಾ ಮಹೋತ್ಸವ ತುಂಬ ಯಶಸ್ವಿಯಾಗಿ ತಯಾರಿಗಳು ನಡೀತಾ ಇದೆ. ಈ ಪ್ರತಿ ಬಾರಿ ನಾವು ಊಟದ ವ್ಯವಸ್ಥೆನ ನಮ್ಮ ಸಾಯಿಬಾಬಾ ದೇವಸ್ಥಾನದ ಪ್ರಾಂಗಣದಲ್ಲೇ ಮಾಡ್ತಿದ್ವಿ. ಹೋದ ಸಲ ಸ್ವಲ್ಪ ಜನದಟ್ಟಣೆಯಿಂದ ಸಾಯಂಕಾಲ ಸ್ವಲ್ಪ ದೂರು ವ್ಯವಸ್ಥೆ ಸಣ್ಣ ಮಟ್ಟದಲ್ಲಿ ಆದ್ದರಿಂದ ಅದನ್ನು ಎಚ್ಚೆತ್ಕೊಂಡು ಈ ಬಾರಿ ಊಟದ ವ್ಯವಸ್ಥೆನ ಪಕ್ಕದಲ್ಲಿರುವಂಥ ನಮ್ಮ ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿರುವಂಥ ಪಾರ್ಕ್ನಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ವಿ. ಅದರ ಜೊತೆ ಪಾರ್ಕಿಂಗ್ ವಿಚಾರವಾಗಿ ಸಹ ಎದುರುಗಡೆ ಇರುವಂಥ ಜಾಗ ಎಲ್ಲ ಪೂರ್ತಿ ಸ್ವಚ್ಛತೆಗೊಳಿಸಿ ಪಾರ್ಕಿಂಗ್ಗೂ ಬೇಕಾದಷ್ಟು ಜಾಗದ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಈ ವಯಸ್ಸಾದವರಿಗೆ, ಅಂಗವಿಕಲರಿಗೆ ಈ ಬಾರಿ ಪ್ರತ್ಯೇಕವಾಗಿ ಒಂದು ಕ್ಯೂ ಸಿಸ್ಟಮ್ ಮಾಡ್ತಾ ಇದ್ವಿ. ಅದ್ರ ಜೊತೆ ಸರ್ವದರ್ಶನ ಮತ್ತು ಎಲ್ಲ ಪ್ರಸಾದ ಕೌಂಟ್ರು ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ಹೋದ ಸಲ ಏನು ಮಾಡಿದ್ವು ಅದಕ್ಕಿಂತ ಎಚ್ಚರಿಕೆ ವಹಿಸಿ ಎಲ್ಲೆಲ್ಲಿ ಏನೇನು ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆ, ಊಟದ ವ್ಯವಸ್ಥೆ ಯಾವುದು ತೊಂದರೆ ಇಲ್ಲದೆ ರೀತಿಯಲ್ಲಿ ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ವಿ. 27ನೇ ತಾರೀಕು ಬೆಳಿಗ್ಗೆ 9:09ವರೆಗೆ ವಾಲ್ಮೀಕಿ ಸರ್ಕಲ್ನಿಂದ ಒಂದು ಬೈಕ್ ರ್ಯಾಲಿನ ಆಯೋಜನೆ ಮಾಡಿದ್ವಿ. ಎಲ್ಲ ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡಿಕೊಂಡು ಜನರಿಗೊಂದು ಅವೇರ್ನೆಸ್ ಮತ್ತು ಒಂದು ವೆಲ್ಕಮ್ ಮಾಡೋ ರೀತಿ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದೇ ರೀತಿ 28ನೇ ತಾರೀಕು ಬೆಳಿಗ್ಗೆ ಚಳ್ಳಕೆರೆಮ್ಮ ದೇವಸ್ಥಾನದಿಂದ ಚಳ್ಳಕೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಯಿಬಾಬಾರವರ ಮೆರವಣಿಗೆ ಕಾರ್ಯಕ್ರಮ ಇದೆ. ಅದಕ್ಕೂ ಸಹ ಎಲ್ಲ ಕಲಾ ತಂಡಗಳು ಎಲ್ಲರಿಗೂ ನಾವು ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಅದಾದ ನಂತರ 29ನೇ ತಾರೀಕು ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ 7:30ಯಿಂದ. ಈ ಬಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಅವರು ಸಹ ನಮ್ಮ ಜೊತೆ ಸಹಯೋಗದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ 7:30ಯಿಂದ 10:00ವರೆಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ. ಅದು ಇದೇ ಕೆಳಗಡೆ ಪ್ರಾಂಗಣದಲ್ಲಿ ನಡೆಯುತ್ತೆ. ಅದಕ್ಕೂ ಸಹ ಎಲ್ಲ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಹಾಗೂ ಭದ್ರತೆ ಹಿತದೃಷ್ಟಿಯಿಂದ ತುಮಕೂರಿನಿಂದ 25 ಜನ ಪ್ರೈವೇಟ್ ಸೆಕ್ಯೂರಿಟಿಗಳನ್ನು ಹೇಳಿದ್ವಿ. ಮತ್ತು ಎಲ್ಲ ಇಲಾಖೆಗಳಿಗೂ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ರೈಲ್ವೆ ಎಲ್ಲ ಇಲಾಖೆಗಳಿಗೂ ಸೇಫ್ಟಿ ಹಿತದೃಷ್ಟಿಯಿಂದ ಎಲ್ಲರಿಗೂ ಲೆಟರ್ ಕೊಟ್ಟು ಪ್ರತಿಯೊಂದು ವ್ಯವಸ್ಥಿತವಾಗಿ ಎಲ್ಲ ಜನಗಳು ನಮ್ಮ ಚಳ್ಳಕೆರೆ ನಗರ ಅಲ್ಲದೆ ನಮ್ಮ ಸಾಯಿರಥ ಅಂತೇಳಿ 1.5 ತಿಂಗಳಿಂದ ಎಲ್ಲ ಒಂದು 170-180 ಹಳ್ಳಿಗಳಿಗೆ ತಿರುಗಿ ಎಲ್ಲರಿಗೂ ಪ್ರಚಾರ ಮಾಡಿ ದೇಣಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಜನ ನಮ್ಮ ನಿರೀಕ್ಷೆ ಅಂತ 55-60 ಸಾವಿರ ಜನ ಸೇರ್ಬೋದು, ಬಂದು ದರ್ಶನ ಪಡಿಬೋದು ಅನ್ನೋ ಒಂದು ಇದೆ. ಆ ವಿಚಾರದಲ್ಲಿ ನಾವು ಅದಕ್ಕೆ ಏನು ಬೇಕೋ ಅದೆಲ್ಲ ಸೂಕ್ತ ಕ್ರಮಗಳು ತಗೊಂಡು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದೀವಿ. ಯಾವುದೇ ಒಂದು ಮನುಷ್ಯರು ಸಹ ಓಡಾಡುತ್ತಿರಲಿಲ್ಲ. ಇಂಥ ಒಂದು ಪ್ರಸ್ತುತ
ವಾತಾವರಣದಲ್ಲಿ ಇವತ್ತು ಒಂದು ತಾಯಿ ನಗರವನ್ನಾಗಿ ಪ್ರಾರಂಭ ಮಾಡಿದಾಗ ಇವತ್ತು ಸಾಕಷ್ಟು ಜನ ಬಂದು ಇಲ್ಲಿ ನೆಲೆಸಿದ್ದಾರೆ. ಮೊಟ್ಟ ಮೊದಲು ಬಂದಿದ್ದು ಸಾಯಿಬಾಬಾ ಅವರು ಬಂದು ನೆಲೆಸಿದರು. ಅದಾದ ನಂತರ ಈಗ ನೀವು ನೋಡ್ತಾ ಇದ್ದೀರ, ಇದೊಂದು ಪ್ರದೇಶವಾಗಿ ಬೆಳೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ, ಒಂದು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ BC ಸಂಜೀವಮೂರ್ತಿಯವರ ಕರ್ತೃತ್ವ ಶಕ್ತಿ. ಏನು ಅಂದರೆ, ಇಲ್ಲಿ ಚಳ್ಳಕೆರೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವನ್ನು ಮಾಡಬೇಕು, ನಾವು ಒಂದು ತಾಯಿ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಈ ಒಂದು ಧಾರ್ಮಿಕ ಯೋಜನೆಯನ್ನು ನಿಸ್ವಾರ್ಥವಾಗಿ ಮಾಡಿದವರು. ಯಾಕೆ ಮಾಡಿದರು ಅಂದರೆ, ಶಿರಡಿ 1,500 ಇಂದ 1,000 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ಹೆಚ್ಚಾಗಿ ಭಕ್ತರು ಈ ಭಾಗದ ಆಂಧ್ರ ಗಡಿ ಮತ್ತು ನಮ್ಮ ಕರ್ನಾಟಕದಿಂದ ಹೆಚ್ಚು ಅಲ್ಲಿ ಹೋಗ್ತಾರೆ. ವಯಸ್ಸಾದವರಿಗೆ ತೊಂದರೆ ಆಗುತ್ತೆ. ಅದರಿಂದ ಅಲ್ಲಿ ಏನಿದೆಯೋ ಸಾಯಿಬಾಬಾ ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಲ್ಲಿನ ಪದ್ಧತಿಗಳಲ್ಲೇ, ಪೂಜಾ ಪದ್ಧತಿಗಳಲ್ಲೇ ಇಲ್ಲಿ ಸಹ ಆ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು, ಪೂಜಾ ವ್ಯವಸ್ಥೆಯನ್ನು ನಾವು ಭಕ್ತರಿಗೆ ತಲುಪಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಒಂದು ಕಳೆದ 13 ವರ್ಷಗಳಿಂದ ಭೂಮಿ ಪೂಜೆ ಮಾಡಿ 10 ವರ್ಷಗಳ ಒಂದು ಇದರಲ್ಲಿ ಈ ತಾಯಿ ಮಂದಿರವನ್ನು ಲೋಕಾರ್ಪಣೆ ಮಾಡಿದರು. ಅಂದು ಒಂದು ಮಾತು ಹೇಳಿದರು ವೀರೇಂದ್ರ ಹೆಗ್ಗಡೆ ಅವರು,